ಅಂದರೆ ದೇವಾಲಯಗಳ ನಾಡು, ಭೂತ ಕೋಲಗಳ ಬೀಡು. ಬಹುಶಃ ಇಲ್ಲಿನ ಜನರಿಗೆ ದೇವರ ಕುರಿತು ಇರುವಷ್ಟು ನಂಬಿಕೆ, ಶ್ರದ್ಧೆ, ಭಕ್ತಿಗಳು ರಾಜ್ಯದ ಮತ್ಯಾವ ಭಾಗದಲ್ಲೂ ಕಾಣಿಸಲಿಕ್ಕಿಲ್ಲ. ಇಷ್ಟೆಲ್ಲ ವಿಶಿಷ್ಟ ಆಟಗಳಿಗೆ ವೇದಿಕೆ ಒದಗಿಸುತ್ತಿರುವ ಈ ಭೂತನಾಥೇಶ್ವರ ಸನ್ನಿಧಿ ಕೂಡ ಅಂಥ ಕ್ಷೇತ್ರಗಳಲ್ಲಿ ಒಂದು. ಮಂಗಳೂರಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿರುವ ಭೂತನಾಥೇಶ್ವರ ಕ್ಷೇತ್ರಕ್ಕೆ 106 ವರ್ಷಗಳಷ್ಟು ಇತಿಹಾಸವಿದೆ. ಹಾಗಿದ್ರೂ ಈ ದೇವಾಲಯ ಪ್ರಚಾರಕ್ಕೆ ಬಂದಿದ್ದು ತೀರಾ ಇತ್ತೀಚೆಗೆ. ಮೂಡಬಿದ್ರೆಯ ಎಡಪದವಿನಲ್ಲಿರುವ ಭೂತನಾಥೇಶ್ವರ ಕ್ಷೇತ್ರವನ್ನ ಇತ್ತೀಚೆಗೆ ಜೀರ್ಣೋದ್ಧಾರಗೊಳಿಸಲಾಯಿತು. ಮೂಲತಃ ಮೂಡಬಿದ್ರೆಯವರಾದ ಮುಂಬೈನಲ್ಲಿ ಉದ್ಯಮಿಯಾಗಿರುವ ವಿಜಯನಾಥ ಶೆಟ್ಟರು ಸ್ವಂತ ಆಸಕ್ತಿಯಿಂದ ದೇವಾಲಯದ ಪುನಶ್ಚೇತನಕ್ಕೆ ಚಾಲನೆ ನೀಡಿದರು. ದೇವಸ್ಥಾನವು ಮಂಗಳೂರಿನಿಂದ 26 ಕಿಲೋಮೀಟರ್, ಮೂಡುಬಿದಿರೆಯಿಂದ 10 ಕಿಲೋಮೀಟರ್ ಮಧ್ಯದಲ್ಲಿ ಇರ್ತದೆ. ಮಂಗಳೂರಿನಿಂದ 26 ಕಿಲೋಮೀಟರ್ ಬಂದು ಎಡಪದವಾಗಿ ಬಂದರೆ ಸಾಸವ ಭೂತನಾಥೇಶ್ವರ ದೇವಸ್ಥಾನ ಸಿಗ್ತದೆ. ಮೂಡುಬಿದಿರೆಯಿಂದ 10 ಕಿಲೋಮೀಟರ್ ಬಂದರೆ ಎಡಪದವಾಗಿ ಬಂದರೆ ಸಾಸವ ಭೂತನಾಥೇಶ್ವರ ದೇವಸ್ಥಾನ ಸಿಗ್ತದೆ. ಈ ಭೂತನಾಥೇಶ್ವರ ದೇವಸ್ಥಾನ ಒಟ್ಟಾರದಲ್ಲಿ ನಡೆಯುವಂಥ ಕ್ರೀಡೋತ್ಸವವು 3 ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕ್ರೀಡಾ ಕಾರ್ಯಕ್ರಮ ನಡೆಯುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ರೀಡಾಭಿಮಾನಿಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುವಂಥ ಎಲ್ಲ ನಮ್ಮ ಕ್ರೀಡಾಪಟುಗಳು ಬರಬೇಕಾಗಿ ನಮ್ಮ ದೇವಸ್ಥಾನದ ಪರವಾಗಿ ನಾವು ವಿನಂತಿ. ಜೀರ್ಣೋದ್ಧಾರದ ನಂತರ ಕ್ರೀಡೋತ್ಸವವನ್ನ ನಡೆಸುವ ಸಾಹಸಕ್ಕೆ ಶೆಟ್ಟರು ಕೈ ಹಾಕಿದ್ರು. ಕಳೆದ 2 ವರ್ಷಗಳಿಂದ ಕ್ರೀಡೋತ್ಸವ ನಡೀತಾ ಇದೆ. 40 ಸ್ಪರ್ಧೆಗಳು ಸುಮಾರು 62 ವಿಭಾಗಗಳಲ್ಲಿ ನಡೀತಾ ಇದೆ. ಹೆಚ್ಚು ಕಡಿಮೆ 9 ಲಕ್ಷ ರೂಪಾಯಿಯಷ್ಟು ಹಣ ಬಹುಮಾನಕ್ಕೆ ಮೀಸಲು. ಪ್ರತಿ ಸ್ಪರ್ಧೆಯಲ್ಲಿ ಗೆದ್ದವರಿಗೂ ಕನಿಷ್ಠ 2,000 ರೂಪಾಯಿ ಬಹುಮಾನ ನೀಡಲಾಗುತ್ತೆ. ಲಗಾನ್ ಮಾದರಿಯ ಕ್ರಿಕೆಟ್, ಗದ್ದೆ ಓಟ, ಬಾಡಿ ಬಿಲ್ಡಿಂಗ್, ಮಲ್ಲಕಂಬ ಸೇರಿದಂತೆ ಅನೇಕ ಬಗೆಯ ವಿಶಿಷ್ಟ ಸ್ಪರ್ಧೆಗಳಿಂದ ಈ ಕ್ರೀಡೋತ್ಸವ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಹೆಚ್ಚು ಕಡಿಮೆ 75 ಲಕ್ಷ ರೂಪಾಯಿ ವೆಚ್ಚದೊಂದಿಗೆ 3 ದಿನಗಳ ಕಾಲ ಅದ್ಧೂರಿಯಾಗಿ ಕ್ರೀಡೋತ್ಸವ ನಡೀತಾ ಇದೆ. In Sastra Bhutaneshwara temple we are having this Kridotsav, that is the third Kridotsav in January 18th, 19th and 20th. ಕ್ರೀಡೋತ್ಸವಕ್ಕೆ ಚಿತ್ರರಂಗದ ಗಣ್ಯರು, ರಾಜಕೀಯ ಧುರೀಣರಿಂದ ಚಾಲನೆ ದೊರೀತಾ ಇದೆ. ಆರಂಭವೇ ಜಾತ್ರೆ ರೀತಿಯಲ್ಲಿರುತ್ತೆ. ತುಳುನಾಡಿನ ವೈಶಿಷ್ಟ್ಯಗಳಾದ ಹುಲಿ ವೇಷ, ಡೋಲು, ಯಕ್ಷಗಾನ ಮೊದಲಾದ ಕಲಾ ಪ್ರಕಾರಗಳೊಂದಿಗೆ ಅತಿಥಿಗಳನ್ನ ಸ್ವಾಗತಿಸಲಾಗುತ್ತಾ ಇದೆ. ಇನ್ನು ಕ್ರೀಡೋತ್ಸವ ಹಗಲು ನಡೆದರೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆ ಸಜ್ಜಾಗುತ್ತೆ. ಸಂಗೀತ ರಸಮಂಜರಿ, ತುಳು ನಾಟಕ ಮೊದಲಾದ ಕಾರ್ಯಕ್ರಮಗಳು ಜನರಿಗೆ ಮನರಂಜನೆ ನೀಡ್ತಾ ಇವೆ. ಕಳೆದ ವರ್ಷದ ಕ್ರೀಡೋತ್ಸವದಲ್ಲಿ ಕುದ್ರೋಳಿ ಗಣೇಶ್ ಬಳಗದ ಜಾದು ಪ್ರದರ್ಶನ ಎಲ್ಲರ ಗಮನ ಸೆಳೆದಿತ್ತು. ಇನ್ನೂ ವಿಶೇಷ ಅಂದ್ರೆ ಇಲ್ಲಿ ಬಳಕೆಯಾಗುವ ಭಾಷೆಯಲ್ಲೂ ಸ್ಥಳೀಯತೆ ಇದೆ. ತುಳುವಿನಲ್ಲೇ ಎಲ್ಲಾ ವ್ಯವಹಾರಗಳು ನಡೆಯುತ್ತವೆ. ಜನವರಿ 18ರಿಂದ 20ರವರೆಗೆ ಕ್ರೀಡೋತ್ಸವ. ಈ ವರ್ಷ ಕೂಡ ಜನವರಿ 18ರಿಂದ 20ರವರೆಗೆ ಕ್ರೀಡೋತ್ಸವ ನಡೆಯಲಿದೆ. ಕಳೆದ ವರ್ಷ 35,000 ಸ್ಪರ್ಧಿಗಳು ಭಾಗವಹಿಸಿದ್ರು. ಈ ವರ್ಷ 40,000 ಸ್ಪರ್ಧಿಗಳ ನಿರೀಕ್ಷೆಯಲ್ಲಿದ್ದಾರೆ. 15 ಲಕ್ಷ ರೂಪಾಯಿ ಮೊತ್ತದ ಬಹುಮಾನ ನೀಡಲು ಶೆಟ್ಟರು ಸಿದ್ಧರಾಗಿದ್ದಾರೆ.
ಸ್ಪರ್ಧೆ ತುಳುನಾಡಿನದ್ದು ಅನ್ನೋದು ನಿಜ. ಆದ್ರೆ ರಾಜ್ಯದ ಯಾವ ಮೂಲೆಯ ವ್ಯಕ್ತಿ ಬೇಕಾದ್ರೂ ಇದರಲ್ಲಿ ಭಾಗವಹಿಸಬಹುದು. ಎಲ್ಲರಿಗೂ ಮುಕ್ತ ಅವಕಾಶವಿದೆ. ಒಟ್ನಲ್ಲಿ ಮತ್ತೊಂದು ಸುತ್ತಿನ ಬೃಹತ್ ಸ್ಪರ್ಧೆಗೆ ಭೂತನಾಥೇಶ್ವರ ಕ್ಷೇತ್ರ ಸಜ್ಜಾಗ್ತಾ ಇದೆ. ನಮ್ಮಲ್ಲಿ ಸಾಹಿತ್ಯ ಸಮ್ಮೇಳನ, ಸರ್ಕಾರಿ ಸಮಾರಂಭ ನಡೆದ್ರೆ ಊಟ ತಿಂಡಿಗೆ ನೂಕು ನುಗ್ಗಲು. ಆದ್ರೆ 50,000 ಮಂದಿ ಸೇರುವ ಕ್ರೀಡೋತ್ಸವವನ್ನ ಒಬ್ಬ ವ್ಯಕ್ತಿ ಆಯೋಜಿಸುತ್ತಿದ್ದಾರೆ ಅಂದ್ರೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ ಅಲ್ವಾ? ಅಚ್ಚುಕಟ್ಟಾದ ಆಯೋಜನೆ ವಿಷಯದಲ್ಲಿ ವಿಜಯನಾಥ ಶೆಟ್ಟರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಮಾಡೋದು ಗಳಿಗೆ ಚಿಂತಿ ಮ್ಯಾಲಕ ಅರಮನಿ ಕಟ್ಟಬೇಕಂತಿ, ಆನೆ ಎಂಬಾರಿ ಹತ್ತಬೇಕಂತಿ, ಮಣ್ಣಲ್ಲಿ ಇಳಿಯೋದ ತಣ್ಣಗ ಮರದಿ, ಲೋಕದ ಕಾಳಜಿ ಮಾಡುತ್ತೀನಂತಿ, ಹಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತೆ. ಲೋಕದ ಕಾಳಜಿ ಮಾಡುತ್ತೀನಂತಿ, ಹಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ